ನಾನು ಅದನ್ನೇ ಬಟ್ಟೆ ಮೇಲೆ ಟ್ರೈ ಮಾಡಿದೆ. ನಾನು ಹೆಂಗೆ ಆಗುತ್ತೋ ಇಲ್ಲವೋ ಅಂತ ಹೇಳಿಬಿಟ್ಟು ನೋಡಿ, ಕಾಣಿಸ್ತಾ ಇದೆಯಾ? ಸೊ ಬಟ್ಟೆ ಮೇಲೂ ಅದು ಆಗುತ್ತೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಮಾಡಿ ಇದನ್ನು ತೊಗೊಂಡ್ರೆ ರಿಯಲಿ ನಾಟ್ ವರ್ತೆಬಲ್. 699 ಆ್ಯಕ್ಚುಲಿ. 2 ತೊಗೊಂಡ್ರೆ 20% ಆಫ್ ಅಂತ ಹೇಳಿ H&M ಗ್ಲೋಲಿ ತೊಗೊಂಡಿದ್ದು. ಯೋಚನೆ ಮಾಡಿ ಖಂಡಿತವಾಗ್ಲೂ ಎಲ್ಲ ರಿವ್ಯೂಸು ನೋಡೇ ನಾನು ತೊಗೊಂಡಿದ್ದು ಆ್ಯಕ್ಚುಲಿ. ಆದ್ರೂ ರಿವ್ಯೂಸ್ನ ಕೆಲವರು ಹೇಗೆ ಕೊಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಫುಡ್ ಆದಮೇಲಂತೂ ಇಟ್ ವೋಂಟ್ ಸ್ಟೇ. ನಾವು ಯಾವ್ದಾರ ಒಂದು ಫುಡ್ ತಿಂದ ಮೇಲೆ ಇಟ್ ವೋಂಟ್ ಸ್ಟೇ ಆ್ಯಕ್ಚುಲಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ಫೌಂಡೇಶನ್ ಇದೆಯಲ್ಲ, ಇದು ಕಾಂಪ್ಲಿಮೆಂಟ್ರಿ ಕಾಫಿ ಸಿಕ್ಕಿದ್ದು ರಿಯಲಿ ಇಟ್ ವಾಸ್ ಅಮೇಝಿಂಗ್. ಇದು ಕಲರ್ ರೆವಲ್ಯೂಷನ್ H&M ಗ್ಲೋ ಬೈ H&M ಗ್ಲೋ ಅಂತೆ, ಮ್ಯಾಟಿ ಫೌಂಡೇಶನ್, ಮೀಡಿಯಮ್ ಕವರೇಜ್. ರಿಯಲಿ ಇಟ್ ವಾಸ್ ಅಮೇಝಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇವಾಗ ಹಚ್ಕೊಂಡಿದ್ದೀನಿ. ಈವನ್ ಸುಮ್ಮನೆ ನಾನು ಫೇಸ್ ವಾಶ್ ಲಿಟಲ್ ಬಿಟ್ ವಾಟ್ರಲ್ಲಿ ವಾಶ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ಗ್ಲೋನೆಸ್ಸು ಒಂದು ಸಿಂಪಲ್ಲಾಗಿ ನಾವು ಹಚ್ಕೊಂಡು ಹೋಗ್ಬೋದು. ಬಟ್ ನೋಡಿ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇರೋದು. ಬಟ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಶುಗರ್ ಕಾಸ್ಮೆಟಿಕ್. ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ. ಸ್ವಲ್ಪ ತೊಗೊಳ್ಳೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಒಂದು ಫಸ್ಟ್ ಇಯರ್ಸ್ ಯೂಸ್ ಮಾಡಿದೆ, ಒಂದು 2-3 ಸಲ 4-5 ಸಲ ಯೂಸ್ ಮಾಡಿದೆ. ಬೇರೆ ಪ್ರಾಡಕ್ಟ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಆವಾಗ ನನಗೆ. ಸೊ ಸೆಕೆಂಡ್ ಟೈಮು ನಾನು 4th ಟೈಮು 5th ಟೈಮು ತೊಗೊತಾ ಇರೋದು. ಇದು ನಾಟ್ ರೆಕಮೆಂಡಬಲ್. ನೋಡ್ಕೊಳ್ಳಿ, ನೀವು ನೋಡ್ಕೊಂಡು ತೊಗೊಳ್ಳಿ. ನಾನೇನು ಅದನ್ನು ಶುಗರ್ ಕಂಪ್ನಿಯವ್ರಿಗೆ ನಾನು ಏನು ಹೇಳ್ತಾ ಇಲ್ಲ. ಅದೆಲ್ಲ ನನಗಿಷ್ಟ ಆಗಲಿಲ್ಲ. ನನ್ನ ರಿವ್ಯೂಸ್ನ ನಾನು ಹೇಳ್ತಾ ಇದ್ದೀನಿ. ಇಟ್ ಈಸ್ ನಾಟ್ ವರ್ತೆಬಲ್ ಅಂತ. ನಿಜವಲ್ಲೂ ಲಾಂಗ್ ಸ್ಟೇನೇ ಇಲ್ಲ ಅಂದರೆ ಏನು ಯೂಸು? ಸ್ಟಿಕ್ಕಿ ಆದರೆ ಏನು ಯೂಸು ಅಲ್ವಾ? ತುಂಬಾ ಬೇಜಾರಾಗ್ತಾಯಿದೆ. ಇಟ್ಸ್ ಆಫ್ಟರ್ ಪರ್ಚೇಸಿಂಗ್ ದಿಸ್ ರಿಯಲಿ ನಾಟ್ ರೆಕಮೆಂಡಬಲ್.